ಗೈಸ್ ಏನು ಗೊತ್ತಾ ಬೇಜಾರಾಗತ್ತೆ, ನಮ್ಮ ಚಿಂಟಿಗೆ ರಜನ ಕೊಟ್ಟರು, 24ರಿಂದ ಕೊಟ್ಟರು. ಆದರೆ ಅದನ್ನು ಮುಂಚೆ ಹೇಳಿಲ್ಲ, 23ನೇ ತಾರೀಕು ಸಂಜೆ ಹೇಳಿದ್ದಾರೆ. ಸೊ ಇವರು ಮುಂಚೆನೇ ಹೇಳಿದರೆ ನಾನು 23ನೇ ತಾರೀಕೆ ಹೊರಟುಬಿಡ್ತಾ ಇದ್ದೆ. ಬಟ್ ಇವಾಗ ಹಾಗಲ್ಲ. ಯಾಕೆ ಅಂದರೆ ಬಸ್ ಬುಕ್ ಮಾಡಿಲ್ಲ. ಆ್ಯಂಡ್ ಮೋರ್ ಕೆಲಸಗಳು ಏನೂ ಆಗಿಲ್ಲ ಗೈಸ್, ಎಲ್ಲ ಪೆಂಡಿಂಗ್ ಇದೆ. ಇವನಿಗೆ ರಜಾ ಕೊಟ್ಟಿಲ್ಲ ಅನ್ನೋದೇ ಮನಸ್ಸಲ್ಲಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ತುಂಬ ಕೆಲಸ ಅನ್ನೋ ಫೀಲ್ ಆಗ್ತಾಯಿದೆ ಇತ್ತೀಚೆಗೆ. ವಾರಗಳು ಮಾಡ್ತಾಯಿದ್ದೀನ, ಬೆಳಗ್ಗೆ ಹೇಳ್ತೀನ, ಬೆಳಗ್ಗೆನೇ ಸ್ನಾನ ಮಾಡ್ತೀನ, ಆಮೇಲೆ ಕೆಲಸ ಮಾಡಲ್ಲ. ಬೇರೆ ವಾಷಿಂಗ್ ಕೆಲಸ ಎಲ್ಲ ಮಾಡಲ್ಲ ಅಲ್ಲ, ಅದು ಪೆಂಡಿಂಗ್ ಆಗಿ ಉಳ್ಕೊಂಡಿರುತ್ತೆ. ಒಂದು ಲಾಟ್ ಬಟ್ಟೆ ಇರುತ್ತೆ ಗೈಸ್, ಒಗೆಯೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ. 2 ಡೇಸ್ ಬಟ್ಟೆ ಒಗೆಯೋ ಅಷ್ಟರಲ್ಲಿ. ಆ ಮಧ್ಯ ಈಗ ಊರಿಗೆ ಕ್ರಿಸ್ಮಸ್ ರಜಕ್ಕೆ ಹೋಗಬೇಕು, ಕೆಲಸ ನೋಡಿ ಆಗಿಲ್ಲ. ಈಗ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಊರಿಗೆ ಹೋಗೋಕ್ಕೂ ಮುಂಚೆ, ಅದನ್ನು ವಾಶ್ ಮಾಡಬೇಕು, ಎಲ್ಲ ಮಾಡಬೇಕು ಗೈಸ್. ಏನಪ್ಪ ಮಾಡಲಿ ಅಂತ ಅನ್ನಿಸ್ತಾ ಇದೆ. ಫುಲ್ BP ಹೈಗೆ ಹೋಗ್ಬಿಟ್ಟಿದೆ. ಏನು ಕೆಲಸನೂ ಆಗಿಲ್ಲ, ಬಟ್ ಕೆಲಸ ಮಾಡಲೇಬೇಕು, ಎಲ್ಲ ಕ್ಲೀನ್ ಮಾಡಲೇಬೇಕು ಹೋಗೋಕ್ಕೂ ಮುಂಚೆ. ಪ್ರತಿಯೊಂದು ಮಾಡಿಟ್ಟು ಹೋಗಬೇಕು. ಬಿಕಾಸ್ ನಾನು ಒಬ್ಬಳೇ ಮನೇಲಿ ಇದ್ದಿದ್ರೆ ಹೆಂಗಂಗೆ ಬಿಟ್ಟು ಹೋಗ್ಬಿಡ್ಬೋದಿತ್ತು. ಬಟ್ ಇವಾಗ ಹಂಗಾಗಲ್ಲ. ಬಿಕಾಸ್ ಚಿಂಟು ಅವ್ರ ಅಜ್ಜಿ ಇರ್ತಾರಲ್ಲ, ಸೊ ಇಲ್ಲಿ ಬಂದು ಬಟ್ಟೆ ಚಿಂಟು ಅವ್ರ ಪಪ್ಪಂದೆಲ್ಲ ತೊಗೊಂಡೋದು ಎಲ್ಲ ಬಂದಾಗ ಏನು ರೂಮ್ ಹೀಗೆ ಇಟ್ಕೊಂಡಿದ್ದಾಳೆ ಅಂತ ಅನ್ನಬಾರ್ದು. ದಿನ ಕ್ಲೀನಾಗಿ ಇಟ್ಕೊಂಡು ಅವತ್ತೊಂದಿನ ಆ ರೀತಿ ಅನ್ನಿಸ್ಕೋಬಾರ್ದು ಅಲ್ಲ. ಸೊ ಹೋಗುವಾಗ ಕ್ಲೀನ್ ಮಾಡಿಟ್ಟು ಹೋದರೆ ಅಟ್ಲೀಸ್ಟ್ ಅವ್ರು ಅದನ್ನು ಮೇಂಟೈನ್ ಮಾಡ್ಬೋದು. ಇಲ್ಲ ಬಿಡಲಿ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಬರುವಾಗ ನಾನು ಹೆಂಗಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊತೀನಿ. ಹೋಗುವಾಗ ನಾನು ಚೆನ್ನಾಗಿಟ್ಟು ಹೋಗಿರ್ಬೇಕಲ್ಲ. ಸೊ ಬನ್ನಿ ಕ್ಲೀನ್ ಮಾಡೋಣ, ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ. ಇಲ್ಲಿ ನೋಡಿ ಚಿಂಟು ಅವ್ರ ಪಪ್ಪಂದು ಹೆಂಗೆ ಪಿಲ್ಲೋ ಆಯ್ಲೆ ಆಗಿದೆ ಅಂತ. ಡೈಲಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ. ಸೊ ನಮ್ಮನೆ ಹಿಂಗೇ ಟವಲ್ಸ್ ದಿನ ಒಗಿಬೇಕು, ಮತ್ತು ಪಿಲ್ಲೋ ಕವರ್ ದಿನ ಒಗಿಬೇಕು, ಮತ್ತು 2 ಜೊತೆ ಬಟ್ಟೆ. ಚಿಂಟು ಅವ್ರ ಪಪ್ಪದು, ಚಿಂಟುದು 2 ಜೊತೆ ಬಟ್ಟೆ. ನಾನು ಒಬ್ಳದೇ ಎದ್ದಿದ್ರಲ್ಲಿ 1 ಜೊತೆ ಬಟ್ಟೆ ನಾನು ಬಿಚ್ಚಾಕೋದು. ಸೊ ಹಿಂಗಾಗಿದೆ. ಸೊ ಎಲ್ಲ ಜಾಸ್ತಿನೇ ನಮ್ಮನೆ. ಇಂಥದ್ದು ಕಮ್ಮಿ, ಇಂಥದ್ದು ಫುಲ್ ಕಮ್ಮಿ ಅಂತ ಯಾವುದೂ ಹೇಳೋಂಗಿಲ್ಲ. ಪ್ರತಿಯೊಂದು ಎಲ್ಲ ಜಾಸ್ತಿಲೇ ಇರುತ್ತೆ. ಹೋಗಲಿ ಬಿಡಿ, ಹೇಳಿ ಪ್ರಯೋಜನ ಇಲ್ಲ. ಬಿಕಾಸ್ ಮುಂಚೆಯಿಂದ ಬಂದುಬಿಟ್ಟಿದೆ, ಇವಾಗೇನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದಕ್ಕೇನಾದರೂ ಆಲ್ಟರ್ನೇಟಿವ್ಸ್ ಹುಡುಕಬೇಕು. ಅಲ್ಲಿ ತನಕ ನಾನೇ ಮಾಡಬೇಕು. ಬಟ್ ಮಾಡೋಣ, ನನಗೇನು ಬೇಜಾರಿಲ್ಲ. ಆದರೂ ಊರಿಗೆ ಹೋಗೋ ಟೈಮಲ್ಲಿ ನನಗೆ ಸ್ವಲ್ಪ ಗಡಿಬಿಡಿ ಆಗತ್ತೆ. ಏನೂ ಲಗೇಜ್ ಪ್ಯಾಕ್ ಮಾಡಿಲ್ಲ, ರೂಮ್ ಕ್ಲೀನ್ ಮಾಡಿಲ್ಲ, ನಾಳೆ ಹೊರಡಬೇಕು ನಾನು. ಸೊ ಹೆಂಗಪ್ಪ ಹೊರಡೋದು, ಏನಪ್ಪ ಮಾಡೋದು ಅಂತ ಅನ್ನಿಸ್ತಾ ಇದೆ. ಬನ್ನಿ, ಇದು ಮಧ್ಯದ ಗ್ಯಾಪಲ್ಲಿ ನಾನು ವ್ಯಾಕ್ಸಿಂಗ್ ಬೇರೆ ಮಾಡಿಸ್ಬೇಕು. ತುಂಬ ದಿನದಿಂದ ಹೋಗ್ತಾ ಇದ್ದೀನಿ, ನಂಗೆ ಅವ್ರು ಸಿಗ್ತಾ ಇಲ್ಲ. ಇವತ್ತು ಟೆನಿ ಕಾಸ್ಟ್ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೇಬೇಕು, ಅದು ಒಂದಿದೆ. ಸೊ ಹೆಂಗೆ ಟೈಮ್ ಮ್ಯಾನೇಜ್ ಮಾಡೋದು ಅನ್ನೋದು ಗೊತ್ತಿಲ್ಲ, ಬಟ್ ಮಾಡಲೇಬೇಕು. ಇವತ್ತು ಟೆನಿ ಕಾಸ್ಟ್ ನಂದು ಮ್ಯಾಕ್ಸಿಮಮ್ 80% ಕೆಲಸ ಮುಗಿಸ್ಕೊಳ್ಳೇಬೇಕು. ಇನ್ನು 20% ನಾಳೆಗೆ ಇಟ್ಕೊಂಡು ಆ ಕೆಲಸಗಳನ್ನ ಮಾಡಬೇಕು. ಸೊ ಇದೇ ಯೋಚನೆ ಇಟ್ಕೊಂಡು ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಇವತ್ತು ತೆಗ್ದಿದ್ದೀನಿ. ನೋಡಿ ಕ್ಲೀನಾಗಿ ಮಾಡಿಟ್ಟಿದ್ದೀನಿ. ಚಿಂಟು ಬಂದು ಗಲೀಜು ಮಾಡೋದು ಒಂದೇ ಬಾಕಿ. ಸೊ ಇವಾಗ ಬೆಡ್ ಸ್ಪ್ರೆಡ್ ತೆಗ್ದಿದ್ದೀನಿ, ಆದರೆ ಇವತ್ತು ಒಗ್ಯೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಈಗ ಸ್ಕೂಲ್ ಹತ್ರ ಹೋಗಬೇಕು. ಹಾಗೆ ಚಿಂಟು ಕರ್ಕೊಂಡು ಅವನನ್ನು ಆಫೀಸ್ ಹತ್ರ ಬಿಟ್ಬಿಟ್ಟು ನಾನು ಹೋಗಿ ಪಾರ್ಲರ್ಗೆ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಆಮೇಲೆ ಚಿಂಟುನ ಕರ್ಕೊಂಡು ಮನೆಗೆ ಬರಬೇಕು. ಸೊ ಇದು ನನ್ನ ಇವತ್ತಿನ ಟೈಮ್ ಟೇಬಲ್. ಬನ್ನಿ ನೋಡೋಣ. ಟೈಮ್ ಬಂದು 4 ಗಂಟೆ 10 ನಿಮಿಷ. ಇವಾಗ ಚಿಂಟುನ ಕರ್ಕೊಂಬರೋಕ್ಕೆ ಹೋಗಬೇಕು. ಆ್ಯಂಡ್ ಸ್ವಲ್ಪ ನಾನು ಹೇಳಿದೆ ಅಲ್ಲ, ಇವತ್ತು ವ್ಯಾಕ್ಸಿಂಗ್ ಸಹ ಮಾಡಿಸ್ಕೊಬೇಕು. ಹಾಗಾಗಿ ಚಿಂಟುನ ಆಫೀಸಿಗೆ ಬಿಟ್ಬಿಟ್ಟು ನಾನು ಅಲ್ಲೇ ಪಾರ್ಲರ್ಗೆ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಬರ್ತೀನಿ. ಮನೆಯೂ ಸಹ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಷ್ಟ ಆಗಿದೆ ನೋಡಿ, ಸೂಪರ್ ಅಲ್ಲ. ನಾನು ಎಷ್ಟೇ ಕ್ಲೀನಾಗಿಟ್ಟರು ಚಿಂಟು ಬಂದ ತಕ್ಷಣ ಎಲ್ಲದನ್ನು ಗಲೀಜು ಮಾಡಿ ಇಡ್ತಾನೆ. ಬನ್ನಿ ಈಗ ಹೋಗೋಣ ಚಿಂಟು ಕರ್ಕೊಬರೋಕ್ಕೆ. ಗೈಸ್ ನೋಡಿ, ಚಿಂಟು ಆಲ್ರೆಡಿ ಬಂದು ಹೆಂಗೆ ಮಾಡಿದ್ದಾನೆ ಅಂತ. ಎಷ್ಟು ಚೆಂದಾಗಿ ಕ್ಲೀನಾಗಿ ಎಲ್ಲ ಮಾಡಿಟ್ಟಿದ್ದೆ. ಇವಾಗ ಎಷ್ಟು ಗಲೀಜು ಮಾಡಿದ್ದಾನೆ ಅಂತ. ಬಿಡು, ಈಗ ಓದ್ಬೇಡ, ತಗೋ. ಮತ್ತೆ ಇನ್ನೇನು, ಈಗ ಕೂತ್ಕೋಬೇಡ ಅಂದ್ರೆ ಅಷ್ಟೆಲ್ಲ ಬರ್ದಿದ್ದೀನಿ. ಕೂತ್ಕೊಂಡು ಪೈನಾಪಲ್ ತಿನ್ನೋಕೆ ಬೇರೆ ಇನ್ನೇನಿಲ್ಲ, ಸಾಕು. ಏನಾದರೂ ಬೇಕಲ್ಲ. ಇದೆ ಆಮೇಲೆ ಆಮ್ಲೆಟ್ ಮಾಡ್ಕೊಡ್ತೀನಿ ಬಿಡ, ಮಾಡ್ಕೊಳ್ಳುವಂತೆ. ಪೈನಾಪಲ್ ಎಷ್ಟು ಕೋಲ್ಡ್. ಆವಾಗಲೇ ತೆಗ್ದಿಟ್ಟಿದ್ನಲ್ಲೋ, ಎಲ್ಲೋ ಕೋಲ್ಡ್ ಇದೆ. ಎಷ್ಟು ಕೋಲ್ಡ್ ಇದೆಯಲ್ಲಮ್ಮ. ಎಂಥ ಕೋಲ್ಡು ಇಲ್ಲ ಅಪ್ಪಿ. ಬಿಡು, ನಿಮಗೆಲ್ಲ ಅರ್ಥ ಆಗುತ್ತೆ. ಆಯಿತು, ಬರ್ಕೊ.
ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವಾಗಿನ್ನೂ ಸ್ನಾನ ಆಯಿತು, ಬನ್ನಿ ಪೂಜೆ ಮಾಡ್ಕೊಂಡು ಬರೋಣ. ಈಗ ಟೈಮ್ ಬಂದು ಎಷ್ಟು 7:30 ಆಗಿದೆ ಗೈಸ್. ಬನ್ನಿ ಬೇಗ ದೇವರಿಗೆ ಕೈ ಮುಗಿದ್ಬಿಟ್ಟು ಚಿಂಟುಗೆ ಸ್ವಲ್ಪ ಖಾರವಾಗಿ ಏನೋ ಸ್ನ್ಯಾಕ್ಸ್ ಬೇಕಂತೆ, ಅದು ಮಾಡೋಣ. ಸದ್ಯಕ್ಕೆ ಚಿಂಟು ಏನದು ಪೈನಾಪಲ್ ತಿಂತಾ ಇರು, ನಾನು ಮಾಡ್ಕೊಂಡು ಬರ್ತೀನಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು. ಹಾಂ, ಪೈನಾಪಲ್ ತಿನ್ನು, ಇದು ಕಮ್ಮಿ ಆಗಿದೆ, ತಣ್ಣ ಇಲ್ಲ. ಮೇಡಮ್ಮ ಬರ್ತೀನಿ. ಬ್ರೆಡ್ಡು ಮತ್ತು ಆಮ್ಲೆಟ್ ಮಾಡೋಣವಾ? ಅದೇನೋ ಬ್ರೆಡ್ ಹಿಂಗೆ ಅಂದ್ಕೊಂಡು ಮಾಡ್ಕೊತೀಯಲ್ಲ, ಇನ್ನೂ ಲೇಟ್ ಅಲ್ಲ ಊಟ ಲೇಟ್. ಇದು ಮಾಡ್ಕೊಳ್ಳೋಣ ಫಸ್ಟು. ಕೀರು ತೆಗ್ದಿಡ್ಲಾ? ಗೈಸ್ ಬನ್ನಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬರೋಣ. ಗೈಸ್ ಪೂಜೆ ಮಾಡಿ ಆಯಿತು. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೆ, ನಿಮಗೆ, ಫ್ಯಾಮಿಲಿಗೆ, ಎಲ್ಲರಿಗೂ. ಬನ್ನಿ ಈಗ ಹೋಗಿ ಚಿಂಟುಗೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ. ಗೈಸ್ ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದ್ದೀವಿ ನಾನು ಚಿಂಟು. ಫಸ್ಟು 3 ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊಳ್ಳೋಣ ಅಂತ, ಆಮೇಲೆ ಎಗ್ ಹಾಕೋಣ ಅಂತ. ಇನ್ನೂ ಮೂಡನ್ನ ಸರಿ ಮಾಡ್ಕೊಳಕ್ಕಾಗಲ್ವಾ ಗೈಸ್? ಅವನು ಯಾಕೋ ಸಪ್ಪಗಿದ್ದಾನೆ, ಬನ್ನಿ ನಾವು ಮಾತಾಡಿಕೊಂಡು ನಾವು ಮಾಡೋಣ. ಪೈನಾಪಲ್ ಹೇಗಿತ್ತು? ಚೆನ್ನಾಗಿತ್ತು, ತುಂಬ ಸ್ವೀಟಾಗಿದೆ ಗೈಸ್ ಪೈನಾಪಲ್. ಗೈಸ್ ನೋಡಿ, ನಮ್ಮ ಚಿಂಟು ಮಾಡೋ ಬ್ರೆಡ್ ಆಮ್ಲೆಟ್ ಈ ರೀತಿ. ಆಯಿಲ್ ಬೇಕು ಮೇಲ್ಗಡೆಗೆ, ಕೆಳಗಡೆ ಬೇಕು. ಗೈಸ್ ನೋಡಿ, ಆಯಿಲ್ ಹಾಕ್ಬೇಕಾ? ಅದು ಇದು ಟೇಸ್ಟ್ ಆಗಲ್ಲ. ಹಾಂ ಅದನ್ನೇ ಸಾಕು. ನಾನ್ ಸ್ಟಿಕ್ ತಗೋ. ಅದು ನಾನ್ ಸ್ಟಿಕ್ ಬೇಕಣೋ? ಇದೆಂತ ನಾನ್ ಸ್ಟಿಕ್ ನೋಡಿದ್ರೆ ಹೋಗಿದೆ ನಾನ್ ಸ್ಟಿಕ್. ಸಾಕು ಅನ್ಸುತ್ತಲ್ಲ, ಉಲ್ಟ ಮಾಡಬೇಕಿತ್ತು. ಇದೆಲ್ಲ ಕಟ್ ಮಾಡಬೇಕು. ಆಯ್ತು, ಈಗ ನೆಕ್ಸ್ಟ್. ಆಯ್ತು ನಡಿ, ಹಾಕು ಬಿಡು, ಇದು ನಮ್ಮಲ್ಲಿ ಮಾಡುವಂತೆ. ನೀನು ಆಮ್ಲೆಟ್ ಬಿಡು, ಜಾಗ ಬಿಟ್ಟಿರ್ತಾನೆ. ತಗೊಳ್ಳಿ, ಆಯಿಲ್ ಹಾಕು. ಸಾಕು ಬಿಡಿ. ಇವಾಗ ಚಿಂಟು ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾನೆ. ಇದ್ರ ಮೇಲೆ ಹಾಕೋತೀಯ ಬ್ರೆಡ್ ಮೇಲೆ ಹಾಕೋತೀಯ? ಇದೇನಿದು ಅಮೇರಿಕನ್ ಸಾಸಾ? ಮಸ್ಟರ್ಡ್ ಸಾಸ್, ಅಮೇರಿಕನ್ ಮಸ್ಟರ್ಡ್. ಏನೋ ಅಮೇರಿಕಾ ಅಂತಿದೆ, US. ಆಮೇಲೆ ಸಿಜ್ವಾನ. ಗೈಸ್ US ಮಸ್ಟರ್ಡ್ ಹಾಕ್ಕೊಂಡಿದ್ದಾನೆ. ಇವಾಗ ಸಿಜ್ವಾನ್ ಚಟ್ನಿ ಹಾಕ್ಕೊಳ್ತಾ ಇದ್ದಾನೆ. ಯಾವುದಾದ್ರೂ ಹಾಕು, ರೆಡ್ಡೇ ಹಾಕು.
ಇವಾಗ ರೆಡ್ ಚಿಲ್ಲಿ ಹಾಕ್ತಾ ಇದ್ದಾನೆ. ಇವಾಗ ಅದನ್ನೆಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡಿ ಅಲ್ಲ. ಸಾಕಾ? ಹಾಂ, ನಿನ್ಗೆ ಹಾಕ್ಕೊಂಡ್ಯಾ ಪೆರಿ ಪೆರಿ? ಹಾಕಿಲ್ಲ, ಹಾಕೋ. ಹಾಕೋತೀನಿ. ಚಿಂಟುಗೆ ಆಫ್ ಬಾಯ್ಲ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ಗೈಸ್. ಸಾಸ್ ಎಲ್ಲ ಹಾಕಿದ್ಮೇಲೆ ಫೈನಲಾಗಿ ಒಂದ್ಸಲ ಆಯಿಲ್ ಹಾಕ್ಬಿಟ್ಟು ಫ್ರೈ ಥರ ಮಾಡಬೇಕು. ಸೊ ಇಟ್ಸ್ ಡನ್ ಗೈಸ್. ನೋಡಿ ಇಟ್ಸ್ ರೆಡಿ. ಪ್ಲೇಟ್ ಗಲೀಜಾಗಿದೆ, ಎಲ್ಲ ಇಟ್ಟು ಬನ್ನಿ ಹೋಗೋಣ. ಬಾಮ್ಮ. ಗೈಸ್, ನಮ್ಮ ಸ್ನ್ಯಾಕ್ ರೆಡಿ ಆಯಿತು. ಅಮ್ಮ ಟೇಬಲ್ ಹಾಕ್ಕೊಂಡಿದ್ದು ಟಂಟಿಡಾನ್. ಗೈಸ್, ಫಸ್ಟು ಬ್ರೆಡ್ ಸ್ಯಾಂಡ್ವಿಚ್ ತಿನ್ನೋಣ. ಆಮ್ಲೆಟ್ ಸ್ಯಾಂಡ್ವಿಚ್. ಯಾವ್ದು ನಿಂದು? ನನಗೇನು ಗೊತ್ತು. ಎಕ್ಸ್ಟ್ರಾಸ್ ಇರೋದು ಇದು ನಂದು, ನಿಂದು ನಂದು. ಫಸ್ಟ್ ಅದು ತಿಂತೀಯಾ? ಗೈಸ್ ಫುಲ್ ಕ್ರಿಸ್ಪ್ ಆಗಿದೆ ಗೈಸ್. ಥ್ಯಾಂಕ್ ಯು. ಫುಲ್ ಸಪ್ಪಗಿದ್ದಾನೆ. ಕೋಪ ಬಂದರೆ ಬೈಟ್ ಬಿಡ್ತೀನಿ, ಸಾರಿ. ಚೆನ್ನಾಗಿದೆ, ಥ್ಯಾಂಕ್ ಯು. ಅವನಿಗೆ ಮಸ್ಕ ಹೊಡಿಯೋಕ್ಕೆ ಗೈಸ್ ಈಗ ಇದನ್ನೆಲ್ಲ ಮಾಡಿಸಿದ್ದು, ಅವ್ನು ಬೇಜಾರು ಹೋಗ್ಸೋಕ್ಕೆ. ಹ್ಯಾಪಿ? ಸಾರಿ. ಗೈಸ್ ನಿಜಕ್ಕೂ ತುಂಬ ಚೆನ್ನಾಗಿದೆ. ಇದೆಲ್ಲ ಮಾಡಾದ್ಮೇಲೆ ಮತ್ತೆ ಆಯಿಲ್ ಹಾಕ್ಕೊಂಡು ಡಬಲ್ ಸೈಡ್ ರೋಸ್ಟ್ ಮಾಡಿದ್ವಲ್ಲ, ಅದು ಸಖತ್ತಾಗಿದೆಲ್ಲ, ಕ್ರಿಸ್ಪಾಗಿ ಬಂದಿದೆ. ನಮ್ಮ ಚಿಂಟೆಗೆ IAS ಮಾಡಿಸ್ಬೇಕು ಅಂತಿದ್ದೆ, ಇಲ್ಲ ಡಾಕ್ಟರ್ ಮಾಡಿಸ್ಬೇಕು ಅಂತಿದ್ದೆ. ಈಗ BHM MHM ಮಾಡಿಸಿದ್ರೆ ಆಗುತ್ತೆ ಅನ್ಸುತ್ತೆ. ಮಾಸ್ಟರ್ ಶೆಫ್. ಹೇಗೂ ನಮ್ಮ ಗೋಕರ್ಣದಲ್ಲಿ ಗೈಸ್ ಕೂಡಲೇ ಬೀಚಲ್ಲಿ ನಮ್ಮದು ಇನ್ನೊಂದು ದೊಡ್ಡ ಜಾಗ ಇದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದೀವಿ. ಸೊ ಇವನು ಅಲ್ಲಿಗೆ ಹಾಕಿಬಿಟ್ರೆ ಒಳ್ಳೆ ದುಡ್ಡು ಮಾಡ್ತಾನೆ. ಯಾರಿಗೆ ಗೊತ್ತು ಗೈಸ್ ಯಾರ ಹಣೆಯಲ್ಲಿ ಏನು ಬಂದಿರುತ್ತೆ ಅಂತ. ಮಗು ಇನ್ನೂ 10ನೇ ಕ್ಲಾಸ್ ಅಲ್ಲ, PUC ಆಗಬೇಕು. ಇವನು ಏನು ಮಾಡ್ತಾನೆ, ಇವನು ಏನು ಆಗ್ತಾನೆ ಅಂತ ಡಿಸೈಡ್ ಮಾಡೋಕ್ಕೆ. ಗೈಸ್, ಆ್ಯಕ್ಚುಲಿ ನಾವು ಹೇಗೆ ನಮ್ಮ ವ್ಲಾಗ್ಸ್ನ ಶಾರ್ಟ್ಸ್ನ ಬೇರೆಯವ್ರು ನೋಡಬೇಕು ಅಂತ ಆಸೆ ಪಡ್ತೀವಿ, ಲೈಕ್ ಮಾಡಲಿ, ವ್ಯೂಸ್ ಸಿಗಲಿ ಅಂದ್ಕೊತೀವಿ ಅಲ್ಲ, ಹಾಗೆ ಬೇರೆಯವ್ರಿಗೂ ಇರುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಶಾರ್ಟ್ಸು ವ್ಲಾಗ್ಸು ಎಲ್ಲ ಬೇರೆಯವ್ರದ್ದೆಲ್ಲ ನೋಡ್ತಾ ಇರ್ತೀನಿ. ಹೀಗೆ ನೋಡುವಾಗ ಅಲ್ಲಿ ನನಗೊಂದು ಅಡ್ವರ್ಟೈಸ್ ಕಣ್ಣಿಗೆ ಬಿತ್ತು. ಅದೇನಪ್ಪ ಅಂದರೆ ಶೂ ರ್ಯಾಕ್. ಅದು ಇಟ್ಸ್ ಲೈಕ್ 2 in 1. ಶೂ ರ್ಯಾಕ್ ಬೇಕಾದ್ರೂ ಮಾಡ್ಬೋದು, ಅಥವಾ ಕಂಪಾರ್ಟ್ಮೆಂಟ್ಸ್ ವೈಸ್ ಬುಕ್ ರ್ಯಾಕು, ಕ್ಲಾತ್ಸ್ ಇಡೋಕ್ಕೆ ಏನು ಬೇಕಾದರೂ ಮಾಡ್ಕೋಬೋದು. ನನಗೆ ಅವಾಗ ನೆನಪಾಗಿದ್ದು ನಮ್ಮ ಚಿಂಟು. ಸೊ ಚಿಂಟು ಎಲ್ಲಂದರಲ್ಲಿ ಬುಕ್ಸ್ನ ಹರಡ್ತಾ ಇರ್ತಾನೆ. ನಮ್ಮ ರೂಮಲ್ಲಿ, ಅವನ ರೂಮಲ್ಲಿ, ಬೆಡ್ ಮೇಲೆ, ಕೊನೆಗೆ ಈ ಟ್ರೈ ಸ್ಟ್ಯಾಂಡ್ ಮೇಲೂ ಸಹ ಅವನದೇ ಬುಕ್ಸ್ ಇರುತ್ತೆ. ಹಾಗಾಗಿ ಅವನಿಗಿರಲಿ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಅದರಲ್ಲೂ ಆಫರ್ ಬೇರೆ ಇತ್ತು, buy 2 for 999 ಅಂತ. ಸೊ ನನಗೊಂದಾಗತ್ತೆ, ಚಿಂಟುಗೊಂದಾಗತ್ತೆ ಅಂದ್ಕೊಂಡು ಆರ್ಡರ್ ಮಾಡಿದೆ ಗೈಸ್. ಕ್ಯಾಶ್ ಆನ್ ಡೆಲಿವರಿನೇ ಮಾಡಿದೆ. ಬಟ್ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳೋದಷ್ಟೇ,
ಬಿಕಾಸ್ ನಾವು ಕ್ಯಾಶ್ ಕೊಟ್ಮೇಲೆ ಅವ್ರು ನಮಗೆ ಡೆಲಿವರಿ ಮಾಡೋದು. ಅಲ್ಲಿ ನಾವು ಓಪನ್ ಮಾಡಿ ನಮ್ಮದೆಲ್ಲ ಐಟಮು ಬೇಡ ವಾಪಸ್ ತೊಗೊಂಡೋಗಿ ಅಂದರು ಅವ್ರು ತೊಗೊಂಡೋಗೋದಿಲ್ಲ, ಅದು ಬೇರೆ ವಿಷಯ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರು ಮೋಸ ಹೋಗೋದೆ, ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಂಡ್ರು ಮೋಸ ಹೋಗೋದೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಅಟ್ಲೀಸ್ಟ್ ಇಂಥದ್ದೆಲ್ಲ ನೋಡಿರ್ತಾರೆ ಅಲ್ಲ ಈ ಪಾರ್ಸಲ್ ಕಡೆ ಅವರು. ಸೊ ನೀವು ಇದನ್ನ ತೊಗೋಬೇಡಿ ಅಂತ ನಮ್ಗೆ ಅವಾಗಲಾದರೂ ಇನ್ಸಿಸ್ಟ್ ಮಾಡಿದ್ರೆ ಹೌದು ಅಂದ್ಕೊಂಡು ನಾವು ಕ್ಯಾನ್ಸಲ್ ಮಾಡಿಬಿಡ್ಬೋದು. ಬಟ್ ಅವರು ನನಗೆ ಕೊಟ್ಬಿಟ್ಟು ಹೋದರು, ಏನು ಹೇಳಲಿಲ್ಲ. ಬಂದು ನೋಡ್ತೀನಿ 3 ಪ್ಯಾಕ್ಸ್ ಮಾಡಿದ್ದಾರೆ ಗೈಸ್. 3 ನಾಮ ಹಾಕೋ ಅದು ಏನದು ಇಂಡಿಕೇಶನ್ಸು, ಒಂದಲ್ಲ ಎರಡಲ್ಲ 3 ಪ್ಯಾಕು, ಅದು ಸಹ ಸ್ಕ್ರ್ಯಾಪ್ ಐಟಮ್ ಮೇಲೆ. ಇನ್ನೆಷ್ಟು ತಲೆ ಯೂಸ್ ಮಾಡಿದ್ದಾರೆ ಅವರು. ಸ್ಕ್ರ್ಯಾಪ್ ಐಟಮ್ನ ಸೆಂಡ್ ಮಾಡೋಕ್ಕೂ ಒಂದು ಕಲೆ ಅಂತಾರಲ್ಲ, ಇವ್ರನ್ನ ನೋಡಿ ಕಲಿಬೇಕು ಗೈಸ್. ಓಪನ್ ಮಾಡಿ ನೋಡ್ತೀನಿ, ನನ್ನ ಮನಸ್ಸು ಹಾಗೆ ಹೊಡೆದೋಯ್ತು. ಅಲ್ಲಿ ಎಷ್ಟು ಚೆಂದಾಗಿ ಪಟ 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 ಅಂತ ಓಪನ್ ಆಗ್ತಿತ್ತು ಗೊತ್ತಾ. ಇಲ್ಲಿ ನೋಡಿದ್ರೆ ಕಾಲು ಮುರಿದು ಕೂರ್ಸಿರ್ತಾರಲ್ಲ ಕೋಳಿನ, ಹಂಗಿತ್ತು ಇದು ನೋಡಿ. ಮುರಿದೋಗಿದೆ, ಸ್ಕ್ರ್ಯಾಪ್ ಐಟಮು. ಇದಕ್ಕೆ ನಾನು 999 ರುಪೀಸ್ನ ಪೇ ಮಾಡಿದ್ದೀನಿ. ವರ್ಷದ ಕೊನೆಯಲ್ಲಿ ಹೋಗಿ ಗುಂಡಿಗೆ ಬೀಳೋದು ಅಂತಾರಲ್ಲ, ಇದೆ ಗೈಸ್, ಇದೆ. ಸೊ ನನ್ನ ಹಾಗೆ ನೀವು ಹಾಕಬೇಡಿ. ಯಾವುದೇ ರೀತಿ ಈ ರೀತಿ ಯೂಟ್ಯೂಬಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, FBನಲ್ಲಿ ಆಗ್ಬೋದು, ಡೈರೆಕ್ಟ್ ಲಿಂಕ್ ಕೊಟ್ಬಿಟ್ಟು ಮಾಡಿರ್ತಾರಲ್ಲ, ಅಂಥವಕ್ಕೆ ಯಾವಕ್ಕೂ ಹೋಗ್ಬಿಟ್ಟು ನೀವು ಮೋಸ ಹೋಗಬೇಡಿ. ಇದೇ ರೀತಿ ನಾನು ಇನ್ನೊಂದು ಸಲ ಮಾಡ್ಕೊಂಡಿದ್ದೆ. ಒಂದು ಸಲ ಲೆಹೆಂಗಾ ಅನಿಸುತ್ತೆ, ಹೌದು ಲೆಹೆಂಗಾ ತೊಗೊಂಡಿದ್ದೆ. ಅದು ಫುಲ್ ಫಿಶಿ. ಅದು ಇದೇ ರೀತಿ ಡೈರೆಕ್ಟ್ ಲಿಂಕ್ನ ಕ್ಲಿಕ್ ಮಾಡಿ ತೊಗೊಂಡಿದ್ದೆ. ಅದು ಫಿಶಿ ಇತ್ತು. ಅದು ಓಕೆ, ಒಂದು 2-3 ಸಲ ವಾಶ್ ಮಾಡಿ ಏನೋ ಮಾಡಿ ಸ್ಟಿಚ್ ಮಾಡಿಸಿ ಹಾಕೋಬೋದು. ಬಟ್ ಈ ಸ್ಕ್ರ್ಯಾಪ್ನ ಎಲ್ಲಿಟ್ಕೊಳ್ಳಿ ಗೈಸ್, ಕ್ಲೀನಾಗಿಲ್ಲ, ಸ್ಕ್ರ್ಯಾಪು ಮುರಿದೋಗಿದೆ. ಆ್ಯಂಡ್ ಇದು ನೋಡೋಕ್ಕೇ ಮೈ ಉರಿತಾ ಇದೆ ಗೈಸ್, ಅಷ್ಟು ಕಚ್ಚಡವಾಗಿದೆ. ಇದನ್ನು ನಾನು ಗುಜ್ರಿಗೆ ಸಹ ಹಾಕೋ ಥರ ಇಲ್ಲ, ಆ ರೀತಿ ಇದೆ. ಇದನ್ನು ನಾನು ತೊಗೊಂಡಿದ್ದೀನಿ ವರ್ಷ ಕೊನೆಯಲ್ಲಿ 999 ರೂಪಾಯಿ ಕೊಟ್ಟು. ಏನಂತೀರ ನನ್ನ ಪೆದ್ದುತನಕ್ಕೆ? ಸೊ ನಂತರ ಯಾರೂ ಮೋಸ ಹೋಗಬೇಡಿ, ಈ ರೀತಿ ಯಾವುದು ಬುಕ್ ಮಾಡ್ಕೊಬೇಡಿ. ಏನೇ ಇದ್ರೂ ಆಥರೈಸ್ಡ್ ಆ್ಯಪ್ಸ್ ಇದ್ದಾವಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್, ಇದರಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ. ನಮಗೆ ಬೇಡ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ಕ್ಯಾಶ್ ಬ್ಯಾಕ್ ತೊಗೋಬೋದು, ಏನು ಬೇಕಾದರೂ ಮಾಡ್ಕೊಬೋದು. ಬಟ್ ಈ ರೀತಿ ಮೋಸ ಹೋಗಬೇಡಿ ಗೈಸ್, ಹೋಗಬೇಡಿ ಗೈಸ್. ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ನೋಡುವಾಗ ಅಲ್ಲಿ ಯಾವಾಗಲೂ ಆ್ಯಡ್ಸ್ ಬರ್ತಾಯಿತ್ತು. ಸೊ ಏನೋ ಒಂದು 4 ರ್ಯಾಕಿಂದು ಅಂತ ಬಂತು. ಅದು ಆ್ಯಕ್ಚುಲಿ ಶೆಲ್ಫ್ ವೈಸ್ ಇತ್ತು, ಬುಕ್ ರ್ಯಾಕ್ ಥರ ಕ್ಲೋಸ್ಡ್ ಇತ್ತು. ಸೊ ಅದನ್ನು ನಾನು ಆರ್ಡರ್ ಮಾಡಿದ್ದೆ. 999 ರುಪೀಸ್ ಗೈಸ್. ಫುಲ್ ಡುಬ್ಕಿ, ಮೋಸ. ಶೆಟ್, ಬೇಜಾರಾಗ್ತಾ ಇದೆ. ನಾಳೆ ಅದು ಬೇರೆ ಯೂಟ್ಯೂಬಿಂದ ಮಾಡಿದ್ದಲ್ಲ, ಅದು ಲಿಂಕ್ ಇಲ್ಲ. ಅದು ಫ್ಲಿಪ್ಕಾರ್ಟಿಂದ ಬಂದಿತ್ತು, ಈ ಕಾರ್ಟಿಂದ ಬಂದಿದೆ. ಸೊ ನಾಳೆ ಅಲ್ಲಿಗೆ ತೊಗೊಂಡೋಗ್ಬೇಕು. ಚಿಂಟು ನೆನ್ಪು ಮಾಡಮ್ಮ, ನಾಳೆ ಹೋಗೋಣ. ಎರಡು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಏನದು, ಏರ್ಪೋರ್ಟ್ಸ್ನ. ಚಿಂಟು, ಚಿಂಟು, ನಾಳೆ ನೆನ್ಪು ಮಾಡು, ಈ ಕಾರ್ಟಿಗೆ ಹೋಗ್ಬಿಟ್ಟು ಬರೋಣ. ಫ್ಲಿಪ್ಕಾರ್ಟ್ ಅಲ್ಲಿ ಹೈವೇನಲ್ಲಿ, ನಿಂಗೆ ಗೊತ್ತಿಲ್ಲ? ಅಲ್ಲಿ ಕೆಫೆ ಕಾಫಿ ಡೇ ಹತ್ರ ಬಂದಿಲ್ಲ ನೀನು ಯಾವಾಗಲೂ? ಬಂದಿದೀಯಾ? ಅದೇ ಲಾಸ್ಟ್ ಟೈಮ್ ಎಲ್ಲ ಬಾಕ್ಸ್ ಎಲ್ಲ ಡಬ್ಬ ಬಂದಾಗ ನಾನು ಹರ್ಷಿತ್ ಜೊತೆ ಹೋಗಿದ್ದೆ ಅನ್ಸುತ್ತೆ. ಸರಿ ಹೋಗೋಣ. ಹಾಂ, ನೆನ್ಪು ಮಾಡೋಣ. ಏನ? ಎಲ್ಲಿಗೆ? ನಾಳೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕೊಡಬೇಕು. ಹಾಂ, ಅಲ್ಲೇ ಕೊಟ್ಬಿಟ್ಟು ವಾಪಸ್. ನಾನು ನಿನಗೆ ನೆನ್ಪು ಮಾಡು ನನಗೆ ಅಂತ ಹೇಳ್ತಾ ಇದ್ದೀನಿ. ಹಾಂ, ಅದನ್ನು ನೆನ್ಪು ಮಾಡಿಸು ಅಂತ ಹೇಳ್ತಾ ಇದ್ದೀನಿ. ನೀನೆಲ್ಲಿ ಆಟ ಆಡೋಕೆ ಹೋಗ್ತೀಯ? ನಾನೆಲ್ಲೂ ಕಳ್ಸಲ್ಲ ನಿನ್ನನ್ನು. ಹೇಳ್ದೆ ಅಲ್ಲ ಆಗ್ಲೇನೆ, ಪದೇ ಹೇಳ್ತಾರೆ. ಗೈಸ್, ನಾಳೆ ಅದನ್ನು ವಾಪಸ್ ಕೊಡ್ತೀನಿ. ಬೇಜಾರಾಗ್ತಾ ಇದೆ. ಯಾವ ರೀತಿ ಚೀಟ್ ಮಾಡ್ತಾರೆ ನೋಡಿ. ಅದು ಚೆನ್ನಾಗಿರೋದು ಕೊಟ್ಟಿಲ್ಲ ಗೈಸ್. ಅದು ಒಳ್ಳೆ ಹೆಂಗಿದೆ ಅಂದರೆ, ಯಪ್ಪ ದೇವ, ಮುರಿದು ಹೋಗಿದೆ. ಥರ ಪ್ಲಾಸ್ಟಿಕ್ಕು, ವೆರಿ ಲೋ ಕ್ವಾಲಿಟಿ. ಇಟ್ಸ್ 999 ಕೊಡಬೇಕಾ? ಅದು 111 ಸಹ ಕೊಡೋಂಗಿಲ್ಲ, ಹಂಗಿದೆ ಅದು. ಕರ್ಮ. ನಾನು ಇನ್ಮೇಲೆ ಯಾವುದೂ ಆರ್ಡರ್ ಮಾಡಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು. ಬನ್ನಿ ಇವಾಗ ಹೋಗಿ ಚಿಂಟುಗೆ ಅನ್ನ ಮಾಡೋಣ.
ಸೊ ದಿನ ಆ್ಯಕ್ಚುಲಿ ಬೆಳಗ್ಗೆನೇ ಜಾಸ್ತಿ ಮಾಡಿಬಿಡ್ತಾ ಇದ್ದೆ, ದಿನ ತಂಗ್ಳ ಉಳಿತಾ ಇತ್ತು. ಅದಕ್ಕೆ ಇವತ್ತು ಸ್ವಲ್ಪ ಮಾಡಿದ್ದೆ. ಈಗ ಹೋಗಿ ಸ್ವಲ್ಪ ಇಟ್ಬಿಡೋಣ ಬನ್ನಿ ಗೈಸ್. ಅನ್ನಕ್ಕಿಟ್ಟೆ, ಇವಾಗ ಪೈನಾಪಲ್ ಕಟ್ ಮಾಡೋಣ ಬನ್ನಿ. ಗೈಸ್ ಏನು ಗೊತ್ತಾ, ಒಂದೊಂದು ಸಲ ಈ ಕುಕ್ಕರ್ ಸಹ ನಮ್ಮ ಮಾತು ಕೇಳಲ್ಲ, ನಮಗೆ ಬೇಕಾಗಿರೋ ಟೈಮ್ಗೆ ವಿಸಲ್ ಹೊಡಿಯಲ್ಲ. ಎಷ್ಟು ಸತಾಯಿಸುತ್ತೆ ಅಲ್ವಾ? ನಿಮಗೂ ಈ ರೀತಿ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ. ಚಿಂಟು ಅವ್ರ ಪಪ್ಪಾಗೆ ಪೈನಾಪಲ್ ಸಹ ರೆಡಿ ಆಯಿತು ನೋಡಿ. ಪೈನಾಪಲ್ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ತುಂಬ ಸ್ವೀಟಾಗಿದೆ. ಸೊ ಇದಕ್ಕೆ ಸಾಲ್ಟ್ ಎಲ್ಲ ಏನೂ ಬೇಕಾಗಿಲ್ಲ, ಸಖತ್ತಾಗಿದೆ. ಬನ್ನಿ ಬೇಕಾದ್ರೆ ಟೇಸ್ಟ್ ತೋರಿಸ್ತೀನಿ. ಸಖತ್ತಾಗಿದೆ, ಫುಲ್ ಸ್ವೀಟ್ ಇದೆ ಗೈಸ್. ಫುಲ್ ಫೈಟಿಂಗ್ ನಡೀತಾ ಇದೆ ಅಲ್ಲ, ಸೊ ನಾನು ಹಾಕ್ಕೊಳ್ನಿಲ್ಲ ಫಿಶ್ ಕರಿ, ಅವರು ಸಹ ಕೊಡಲಿಲ್ಲ. ಸೊ ಮಾಫಿ ಪನ್ನೀರ್ ಕರಿ ಹಾಕೊಬಂದು ತಿಂತಾ ಇದ್ದೀವಿ. ಹೇ ಗೈಸ್, ಗುಡ್ ಮಾರ್ನಿಂಗ್. ಎಷ್ಟು ಚಳಿ ಇದೆ ಗೊತ್ತಾ? ಫುಲ್ ಗೂಸ್ ಬಂಪ್ಸ್. ವಾವ್, ಸೂರ್ಯ ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ತೋರಿಸ್ತೀನಿ. ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತು. ಎಷ್ಟೇ ಕಾಸ್ಟ್ಲಿ ಫೋನ್ ತೊಗೊಂಡ್ರು ನೋಡಿ, ನಮ್ಮ ಕಣ್ಣಿಗೆ ಅಷ್ಟು ಮುದ್ದ ಕಾಣ್ತಾ ಇರೋ ಸೂರ್ಯ ಇದರಲ್ಲಿ ಈ ರೀತಿ ಕಾಣ್ತಾ ಇದೆ. ಎಂಥ ಆರೆಂಜ್ ಇದೆ ಗೊತ್ತಾ? ಫುಲ್ ಆರೆಂಜ್ ಇದೆ ಗಾಯ್ಸ್. ಇಲ್ಲಿ ನೋಡಿದ್ರೆ ವೈಟಿಶ್ ಆರೆಂಜ್ ಇದೆ. ಒಂದು ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಇರೋ ಫೋನ್ನ ಸಜೆಸ್ಟ್ ಮಾಡಿ ಗೈಸ್. ನಿಜಕ್ಕೂ ಗೈಸ್, ಆ ವ್ಯತ್ಯಾಸ ಹೇಗೆ ಹೇಳೋದು? ತುಂಬ ತುಂಬ ಆರೆಂಜ್ ಇದೆ, ಫುಲ್ ಕೇಸರಿ ಕಲರ್. ಬಟ್ ಇಲ್ಲಿ ಆ ಕೇಸರಿ ಕಲರ್ ಮೇಲೆ ಟಾರ್ಚ್ ಬಿಟ್ಟಂಗೆ ಕಾಣ್ತಾ ಇದೆ. ಏನು ಮಾಡೋದು? ಸಖತ್ತಾಗಿದೆ ಗೈಸ್. ನೋಡಿ, ಇದೇ ನಮ್ಮನೆ, ಇಲ್ಲೇ ಸೂರ್ಯೋದಯ. ಹೋಯ್ತು ನೋಡಿ, ಹೋಯ್ತು. ಕ್ಯಾಪ್ಚರ್ ಮಾಡೋಣ. ಹಾಂ, ಸಿಕ್ತು. ಬನ್ನಿ ಬೇಗ ಬೇಗ ಬಟ್ಟೆ ನೆನೆ ಹಾಕಿ ಬಟ್ಟೆ ಹೋಗೋದು ಬಿಡೋಣ. ಯಾಕೆ ಹೇಳಿ, ಊರಿಗೆ ಹೋಗಬೇಕು. ಫುಲ್ ಚಳಿ ಇದೆ ಗೈಸ್. ಊರಿಗೆ ಹೋಗಬೇಕು ಅಂದ್ರೇ ನನಗೆ ಯಪ್ಪ ಅನಿಸುತ್ತೆ. ಇರೋ ಬರೋ ಕೆಲಸಗಳೆಲ್ಲ ಕಣ್ಮುಂದೆ ಬರುತ್ತೆ. ಎಷ್ಟು ಚಂದ ಕಾಣ್ತಾ ಇರುತ್ತೆ ಸೂರ್ಯ, ಸಖತ್ತಾಗಿದೆ ನೋಡಿ. ಒಂದು ಬಕೆಟ್ ಫುಲ್ ಬಟ್ಟೆ ಇದೆ. ಏನು ಮಾಡೋದು? ಏನು ಮಾಡೋದು? ಒಗೆಯೋದು ಅಷ್ಟೇ ಗೈಸ್. ಹೊರಗಡೆ ತುಂಬ ಚಳಿ ಇದೆ, ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಒಂದು ಒಳಗಡೆ ಏನು ಕೆಲಸ ಇದೆಯಲ್ಲ ಅದು ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸಖತ್ತು ಚಳಿ ಗೈಸ್. ಈಗ ತಿಂಡಿ ಸಮಯ. ಚಪಾತಿ ಮತ್ತು ಪನ್ನೀರ್ ಗ್ರೇವಿ 2 ದಿನದಿಂದ ಇದರಲ್ಲೇ ಕಾಲ ತಳ್ತಾ ಇದ್ದೀನಿ. ಚಿಂಟು ನೋಡಿ ಮಲ್ಕೊಂಡು ಹೋಮ್ವರ್ಕ್ ಮಾಡೋರ್ನ. ಗೈಸ್, ಇವಾಗ ತಿಂಡಿ ತಿನ್ನುವ ಸಮಯ.
ಬನ್ನಿ ಬಾರಿಸೋಣ. ನಮ್ಮ ಚಿಂಟುಗೆ ಹುಷಾರಿಲ್ಲ, ಆದರೂ ಸಹ ಆಟಾಡೋಕ್ಕೆ ಹೋಗಬೇಕು ಅಂದ. ಆದರೆ ಅವ್ನು ಬೇಡ ಅಂತ ನಂಗೆ ಹೇಳೋಕೆ ಮನಸ್ಸಾಗಲಿಲ್ಲ. ಆದರೂ ಸಹ ಅವನನ್ನು ಕಳ್ಸಾದ್ಮೇಲೆ ನನಗನ್ನಿಸ್ತು ಈ ಕೆಲಸದ ಮಧ್ಯೆ ಅವನು ಹೋಗೋದು, ನಾನು ಕರ್ಕೊಬರೋದು ಇವೆಲ್ಲ ಬೇಕಾ ಅನ್ನಿಸ್ತು. ಆ ಬೇಜಾರು ಒಂದು ಕಡೆ. ಆದರೂ ಸಹ ಈ ಕಾರ್ಟ್ ಆಫೀಸಿಗೆ ಹೋಗಿ ಅಲ್ಲೆಲ್ಲ ವಿಚಾರಿಸಿ ಏನಾದರೂ ಪಾಸಿಬಿಲಿಟಿ ಇದೆಯಾ, ನನಗೆ ರೀಫಂಡ್ ಆಗೋ ಥರ ಅಮೌಂಟ್ ಸಿಗುತ್ತಾ ಅಂತ ಕೇಳಿದೆ. ಬಟ್ ಆಗೋದೇ ಇಲ್ಲ ಅಂದರು. ಬಟ್ ಆದರೂ ಸಹ ಒಂದು ಟ್ರೈ ಮಾಡಿ ಅಲ್ಲಿ ಹೋಗಿ, ಆ್ಯಕ್ಚುಲಿ ನೀವೆಲ್ಲಿ ನೋಡಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಲ್ಲಿ ಏನಾದರೂ ಆಪ್ಷನ್ ಇದೆಯಾ ಅಂತ. ಅಲ್ಲೊಂದು ಮೇಲ್ ಅಡ್ರೆಸ್ ಸಿಕ್ತು, ಅದಕ್ಕೊಂದು ಮೇಲ್ ಹಾಕಿದ್ದೀನಿ. ಸಿಕ್ಕಿದ್ರೆ ನಿಮ್ಮ ಪುಣ್ಯ ಮೇಡಮ್ ಅಂತ ಹೇಳಿದ್ರು. ಬಟ್ ಈ ಕಾರ್ಟ್ ಆಫೀಸಿಂದ ಯಾವುದೇ ರೀತಿ ರೀಫಂಡಿಗೆ ಮಾಡೋಕ್ಕಾಗಲ್ಲ. ಸೊ ಇದನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು. ನಿಮ್ಮ ಏನದು ಫಲಾನುಫಲ ಅಂತ ಹೇಳಿ ಕಳಿಸಿದ್ರು. ಸರಿ ಆಯಿತು ಬಿಡಿ ಸರ್, ನನ್ನ ಹಣೇಲಿ ಇದು ನನಗೆ ಸಿಗಬೇಕು ಅಂತ ಇದ್ದರೆ ಸಿಗತ್ತೆ, ಇಲ್ಲಾಂದ್ರೆ ಇಲ್ಲ ಅಂದ್ಕೊಂಡು ನಾನು ಬಂದು ಈಗ ಚಿಂಟುನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವನು ಆಟಾಡೋಕ್ಕೆ ಬಂದಿದ್ದ ಅಲ್ಲ ಶಟಲ್ ಕಾಕ್ ಕೋರ್ಟ್, ಅಲ್ಲಿ ಬಂದಿದ್ದೀನಿ. ಸೊ ಈಗ ಅವನು ಕರ್ಕೊಂಡು ಮನೆಗೆ ಹೋಗಬೇಕು. ನೋಡಿ, ನಾನು ಫುಡ್ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲವುದು ಬಂದ್ಬಿಡ್ತು. ಎಲ್ಲ ಕೋಳಿಗಳು ನನ್ನ ಹಿಂದೆ ಬಂದಿದ್ದಾವೆ, ನಾನು ಫುಡ್ ಹಾಕ್ತಾ ಇದ್ದೀನಿ ಇವಾಗ ಅಂತ. ನೋಡಿ, ನನ್ನ ಜೊತೆನೇ ಓಡ್ಬರ್ತಾರೆ. ಗೈಸ್ ನೋಡಿ, ಇವತ್ತು ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ, ಇನ್ನೂ ಇದೆ. ಇವಾಗ ಚಿಂಟು ಸ್ನಾನ ಮಾಡಿದ್ದು, ಅವರಪ್ಪ ಸ್ನಾನ ಮಾಡೋದು ಎಲ್ಲದು ವಾಶ್ ಮಾಡಬೇಕು. ಊರಿಗೆ ಹೋಗಬೇಕು ಅಂದರೆ ನಾನು ಬರೀ ಕೆಲಸ ಮಾಡಿ 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 ಸೆಟ್ರೈಟ್ ಮಾಡೋದೇ ಆಗುತ್ತೆ. ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಏನು ಮಾಡಲಿ ಹೇಳಿ, ಬೇಜಾರು ಬಂದುಬಿಡುತ್ತೆ. ಅದಕ್ಕೆ ಗೈಸ್, ಮನೇಲಿ ಯಾರಾದರೂ ಒಬ್ಬರು ಇರಬೇಕು. ನಮ್ಮಮ್ಮನ ಮನೇಲಾದರೆ ಚೆಂದ ನೋಡಿ, ಆರಾಮಾಗಿ ಬರ್ಬೋದು ನಾನು. ಇಲ್ಲಿ ಹಾಗಲ್ಲ, ನಮ್ಮದು ಅಂತ ಸೆಪ್ರೇಟ್ ಇದ್ರೂ ಸಹ ನಾವು ಹೆಂಗೆ ಬೇಕಂಗೆ ಅಲ್ಲೇ ಬಿಟ್ಬಿಟ್ಟು ಬರ್ಬೋದು. ಬಟ್ ಇಲ್ಲಿ ಹಾಗಲ್ಲ, ಹೆಂಗೆಂಗೋ ಬಿಟ್ಟು ಬರೋಕ್ಕಾಗಲ್ಲ, ಅಷ್ಟು ಶಾಪ ಹಾಕಿರ್ತಾರೆ. ಸೊ ಬನ್ನಿ, ಈ ಬಟ್ಟೆಗಳು ತೊಗೊಂಡೋಗೋಣ. ಇವಾಗ ಇನ್ನೊಂದು ರೌಂಡು ಚಿಂಟು ಮತ್ತು ಅವ್ರ ಪಪ್ಪ ಸ್ನಾನ ಮಾಡಿರೋ ಬಟ್ಟೆ ಎಲ್ಲ ಇದೆ, ಅದನ್ನೊಂದು ರೌಂಡ್ ವಾಶ್ ಮಾಡಿ ಬಟ್ಟೆ ಎಲ್ಲ ಪ್ಯಾಕಪ್ ಮಾಡಬೇಕು. ಇನ್ನೂ ಅಡುಗೆಗೆ ಏನೂ ಮಾಡಿಲ್ಲ, ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೀನಿ. ಸೊ ಬೇಗ ಬೇಗ ಹೋಗಿ ಫ್ರೈಡ್ ರೈಸ್ ಮಾಡೋಣ. ಗೈಸ್, ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಟೈಮ್ ಈಗ ಹತ್ತತ್ರ 2 ಗಂಟೆ ಆಗಿದೆ ಗೈಸ್. ಗೈಸ್, ಏನಿದು ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು. ಇಲ್ಲೇ ಮೇಲೆ ತೊಗೊಬಂದ್ಬಿಟ್ಟೆ ತಿನ್ನೋಣ ಅಂತ. ಫ್ಯಾನ್ ಆಫ್ ಮಾಡು, ಚಳಿ ಇದೆ ಮತ್ತು ತಣ್ಣಗಾಗುತ್ತೆ. ತಣ್ಣಗಾದ್ರೆ ಎಗ್ ಫ್ರೈಡ್ ರೈಸ್ ಚೆನ್ನಾಗಿರೋದಿಲ್ಲ. ನಾನು ಹಾಕ್ತೆ ಫ್ಯಾನ್. ಇಷ್ಟು ತನಕ ಫ್ಯಾನ್ ಇರಲಿಲ್ಲ, ಈಗಲೇ ಫ್ಯಾನ್ ತಣ್ಣಗೆ ಅಳಿಬಿಸಿದ್ದೆ. ನಾನು ಬಂದಾಗ ಫ್ಯಾನ್ ಇರಲಿಲ್ಲ. ನಾನು ಫ್ಯಾನ್ ಹಾಕಿರಲಿಲ್ಲ, ಚಳಿ ಆಯಿತು ಅಂತ ಆಫ್ ಮಾಡಿದ್ದೆ. ಸೊ ಗೈಸ್ ಬನ್ನಿ ತಿನ್ನೋಣ. ಏನು ಕೆಲಸ ಮಾಡೋದು, ಏನು ಬಿಡೋದು. ಬೇಡ ಬಿಡು, ನಾನು ಟೇಬಲ್ ತಿರಲಿ. ಗೈಸ್, ಇನ್ನೊಂದು ವೈಟ್ ರಿಮೋಟ್ ಅಲ್ಲಿ ಒಂಚೂರು ತಟ್ಟೆ ಇಡ್ತಿ. ಸಖತ್ತಾಗಿದೆ, ಖಾರವಾಗಿ ಚೆನ್ನಾಗಿದೆ. ಖಾರ ಇದೆಯಾ? ಇವತ್ತು ಖಾರವಾಗಲಿ ನಾನೇ ಮಾಡಿದೆ. ಹೌದಾ?
ಬೇಗ ತಣ್ಣಾಗುತ್ತೆ. ಚಿಂಟುಗೆ ಹುಷಾರಿಲ್ಲ. ಮೊನ್ನೆ ಕರಾವಳಿ ಉತ್ಸವಕ್ಕೆ ಹೋಗಿದ್ವು ಅಲ್ಲ, ಫುಲ್ ಥಂಡಿ ಆಗಿದೆ. ನಮ್ಮ ಮನೆ ಮುಂದೆನೇ ಪಾಸ್ ಆದ್ವು ಗೊತ್ತಾ, ನಾವು ರೆಸಾರ್ಟಿಂದ ಹೋಗುವಾಗ. ಅಷ್ಟು ಹೇಳಿದೆ ಸ್ವೆಟರ್ ತೊಗೊಳ್ಳಿ ಅಂತ. ಇಲ್ಲಿ ಗಾಡಿ ಸ್ಟಾಪ್ ಮಾಡ್ದೇ ಜುಯ್ ಅಂತ ತೊಗೊಂಡೋದ್ರು. ಇವು ನನಗಂತೂ ಫುಲ್ ಚಳಿ, ಸ್ಲೀವ್ಲೆಸ್ ಬೇರೆ ಹಾಕೊಂಡಿದ್ದೀನಿ. ಸಾಯಿಸ್ಬಿಟ್ರು ನನ್ನ ಅವತ್ತು. ಅದ್ರ ಮೇಲೆ ಶರ್ಟ್ ಹಾಕಿರ್ಲಿಲ್ಲ. ಅದೇ ಲೆಕ್ಕ. ಸಖತ್ತಾದ. ಗೈಸ್, ಟೈಮ್ ಬಂದು 4:15. ಇನ್ನೂ ಸಹ ಲಗೇಜ್ ಪ್ಯಾಕ್ ಮಾಡಿಲ್ಲ. ಚಿಂಟು ಅವ್ನಿಗೆ ಬೇಕಾಗಿರೋ ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದಾನೆ. ಈಗ ಎತ್ತಿಟ್ಕೊಂತ ಹೇಳಿದ್ನಲ್ಲ. ಗೈಸ್, ಸ್ನಾನ ಆಯಿತು. ಈಗ ಜಸ್ಟು ಈ ಸಲ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಆ್ಯಂಡ್ ಜಾಕೆಟ್ ಹಾಕ್ಕೋತೀನಿ, ಸ್ವೆಟರ್. ಅಷ್ಟಾಗಿ ಇನ್ನೂ ಏನೂ ಪ್ಯಾಕ್ ಆಗಿಲ್ಲ. ಸೊ ಇನ್ನೂ ಅರ್ಧಂಬರ್ಧ ಆಗಿದೆ. ಬಟ್ಟೆ ಎಲ್ಲ ಹರಡ್ಕೊಂಡಿದೆ, ಅದೆಲ್ಲ ಎತ್ತಾಕಬೇಕು. ಬನ್ನಿ ಇವಾಗ ಹೋಗಿ ದೇವರಿಗೆ ಕೈ ಮುಗಿದ್ಬಿಟ್ಟು ಚಿಂಟುಗೆ ಸ್ವಲ್ಪ ಊಟ ಹಾಕ್ಕೊಡ್ತೀನಿ. ಟೈಮ್ ಆಲ್ರೆಡಿ 6:15 ಆಗ್ತಾ ಬಂತು. ಅವನಿಗೆ ಲೈಟಾಗಿ ಊಟ ಮಾಡಿಸಿ ಸ್ವಲ್ಪ ಬಟ್ಟೆಗಳಿದ್ದಾವೆ ಒಣಾಕಿದ್ದೀನಿ, ಅದೆಲ್ಲ ಎತ್ತಾಕೊಂಡು ಬಂದು ಇಲ್ಲಿ ಒಣಾಕಬೇಕು. ಬನ್ನಿ ಹೋಗೋಣ. ಈ ಸಲ ಕನ್ಫರ್ಮ್ ಆಗಿ ಊರಿಗೆ ಹೋಗ್ತೀನಿ ಅಂತ ಗೊತ್ತಿದ್ರು ಸಹ ಏನು ನಾನು ಅರೇಂಜ್ಮೆಂಟ್ಸೇ ಮಾಡ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಚಿಂಟುಗೆ ರಜಾನೇ ಫಿಕ್ಸ್ ಆಗಿರ್ಲಿಲ್ಲ. ಅವರು 23rd ಈವ್ನಿಂಗ್ ಹೇಳಿದ್ದಾರೆ 24th ಇಂದ ಹಾಲಿಡೇ ಅಂತ. ಅವರು ಮುಂಚೆನೆ ಹೇಳಿದ್ರೆ ನಾನು 23rd ಅಲ್ಲಿಂದ ಬಿಡ್ತಾ ಇದ್ದೆ. ಬಟ್ ಈಗ ಲೇಟ್ ಆಯ್ತು. ಸೊ ಹಾಗಾಗಿ ಏನ್ ಕೆಲ್ಸನೂ ಆಗಿಲ್ವಲ್ಲ, ಏನಪ್ಪಾ ಮಾಡೋದು ಅಂತಿದ್ದೆ. ಅದು ಸಹ 24th ಈವ್ನಿಂಗ್ ಬಿಡೋಣ ಅಂತ ಅನ್ಕೊಂಡೆ. ಬಟ್ ಚಿಂಟುಗೆ ಹುಷಾರಿರ್ಲಿಲ್ಲ, ಮತ್ತೆ ಅವನು ಹೊರಗಡೆ ಆಟ ಆಡಕ್ ಹೋದ. ಹಾಗಾಗಿ ಯಾವ್ದು ಸರಿಯಾಗಿ ಪ್ರಾಪರ್ ಆಗಿ ಆಗ್ಲಿಲ್ಲ. ನನ್ಗೆ ಒಬ್ಳೆ ಕೆಲಸ ಮಾಡ್ಬೇಕಲ್ಲ ಅಂತ ಸಿಟ್ಟು, ಪ್ರತಿಯೊಂದನ್ನು ಎಲ್ಲ ಮಾಡ್ಬೇಕು ಅನ್ನೋದು ಸಿಟ್ಟು. ಸೊ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಕೊನೆಗೂ ನಮ್ಮ ಚಿಂಟು ಬೇಜಾರು ಮಾಡ್ಕೋತಾನೆ ಅಂದ್ಬಿಟ್ಟು ಇವತ್ತಿನ ದಿನನೇ ಹೊರಟಿದ್ದೀನಿ. ಇವತ್ತು 24ನೇ ಡಿಸೆಂಬರು. ಬಟ್ ಕದಂಬದಲ್ಲಿ ಹೋಗೋಣ ಅಂತಾನೆ ಹೊರಟೆ. ಯಾಕೆ ಅಂದ್ರೆ KSRTCಲಿ ಹೋದ್ರೆ ಕಷ್ಟ ಆಗುತ್ತೆ. ಚಿಂಟುಗೆ ಹುಷಾರಿಲ್ಲ ಅಲ್ಲ, ಮತ್ತೆ ಅವ್ನಿಗೆ ಚಳಿ ಜ್ವರ ಜಾಸ್ತಿ ಆದ್ರೆ ಕಷ್ಟ ಅಂದ್ಬಿಟ್ಟು ಕದಂಬದಲ್ಲೇ ಹೊರಟೆ. ಕದಂಬ ಇನ್ನೇನ್ ಮಿಸ್ ಆಗ್ತಾ ಇತ್ತು. ಬಟ್ ಲಕ್ಕಿಲಿ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನಂಗೆ ಪರಿಚಯದವ್ರು ಇದ್ದಿದ್ರಿಂದ ಅವ್ರ ಮುಖಾಂತರ ಕದಂಬ ಬಸ್ನ ಸ್ಟಾಪ್ ಮಾಡಿಸಿ ಕಷ್ಟ ಬಿದ್ದು ಕದಂಬ ಬಸ್ ಹತ್ಕೊಂಡು ಇಟ್ಕೊಂಡು ಬಂದಿದ್ದೀನಿ. ಸೊ ಫೈನಲಿ ಚನ್ನರಾಯಪಟ್ಟಣ ರೀಚ್ ಆಗಿದ್ದೀವಿ. ನೋಡಿದ್ರಿ ನಮ್ಮ ಆಂಜನೇಯನ. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕು ಗೈಸ್. ಆರಾಮಾಗಿ 1 ವಾರ ಬಿಂದಾಸಾಗಿ ಇದ್ಬಿಟ್ಟು ಬರ್ಬೇಕು. ನೋಡೋಣ ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ಎಲ್ರು ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋಣ. ಹಾಗೇನೆ ನಮ್ಮಮ್ಮನ ಕೈ ಕಾಫಿ ಕುಡಿದು ಆರಾಮಾಗಿ ರೆಸ್ಟ್ ಮಾಡೋಣ. ಮತ್ತಿನ್ನೇನ್ ಕೆಲ್ಸ ಗೈಸ್, ಊರ್ ಸುತ್ತೋದು, ರೆಸ್ಟ್ ಮಾಡೋದು, ಇಷ್ಟೇ ಕೆಲ್ಸ. ಬಿಡ ಸಾಕು. ತಗಳ ಒಂದ್ ತಗಳ ಸಾಕು. ಗೈಸ್, ಇವಾಗ ಬೆಳಗಿನ ಜಾವ 4:15 5 ಗಂಟೆ. ಇವತ್ತು 25th ಡಿಸೆಂಬರು. ಸೊ ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಹೋಪ್ ಸೊ ಎಲ್ರಿಗೂ ರಜಾ ಇರುತ್ತೆ, ಮಜಾ ಮಾಡ್ತಾ ಇರ್ತೀರಾ. ಎಂಜಾಯ್ ಮಾಡಿ, ಬಿಂದಾಸ್ ಆಗಿರಿ, ಆಯ್ತಾ. ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಬ್ಯಾಗ್ ತರಬೇಡ್ದೆ ನಮ್ಮ ಟಿವಿ ತರಿಸಿಲ್ಲ ನಾವು. ದೇವ, ಇದು ಕುಡಿದ್ಮೇಲೆ ಫೋನ್ ನೋಡ್ಕೊಂಡ್ಬಿಟ್ಟು ನಿದ್ದೆ ಬರ್ತದೆ. ಇದು ಕುಡಿದ್ಮೇಲೆ ಅನ್ಕೋಬೇಕನಪ್ಪ. ಇದು ಕುಡಿದ್ರೆ ನಿದ್ದೆ ಬರಲ್ಲ.